ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೆಲವು ಬೆಳೆಗಳು ಬೆಳೆದು ನಿಂತಿದೆ. ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ತಾಲೂಕುಗಳನ್ನ ಬರಗಾಲ ಪ್ರದೇಶ ಅಂತ ನಾವು ಘೋಷಣೆ ಮಾಡ್ತೀವಿ. ಕಾರಣ ಈ ವರ್ಷ ಮಳೆ ಬೀಳಿಲ್ಲ. ಕೆಲವೆಲ್ಲ ರೈತರು ನಾವು ಮಾರ್ಗದರ್ಶನ ಕೊಟ್ಟರು ಕೂಡ ಕೆಲವು ಬೆಳೆಗಳನ್ನ ಹಾಕೊಂಡಿದ್ದಾರೆ. ಈ ಕೃಷ್ಣಾ ಮೇಲ್ದಂಡ ಯೋಜನೆಯಲ್ಲಿ ಕೆಲವು ಕಡೆ ಈಗಾಗಲೇ ನಮ್ಮ ಭತ್ತದ ಬೆಳೆ ಮುಗಿದಿದೆ. ಬಹಳ ಜನ ಮೆಣಸಿನಕಾಯಿ ಹಾಕೊಂಡು ಕೂತಿದ್ದಾರೆ. ಟೇಲ್ ಎಂಡ್ ಅಲ್ಲಿ 150-170 ಕಿಲೋಮೀಟರ್ ದೂರದಲ್ಲೂ ಕೂಡ ಈ ಬೆಳೆ ಒಂದೊಂದು ಪಾಕೆಟ್ ಅಲ್ಲಿ ಸುಮಾರು ಹಾಕೊಂಡಿದ್ದಾರೆ. 2,000 ಕೋಟಿ ರೂಪಾಯಿ ಅಷ್ಟು ನಷ್ಟ ಆಗ್ಬೋದು ಅಂತ ಹೇಳಿ ಆ ರೈತರು ಎಲ್ಲ ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಮಂತ್ರಿಗಳು ಬಾಗಲಕೋಟೆ, ಯಾದಗಿರಿ ಮತ್ತು ಶಾಸಕರು ಸಂಬಂಧಪಟ್ಟಂತ ಶಾಸಕರು ನಿನ್ನೆ ಯಶವಂತಗೌಡ ಪಾಟೀಲ್ ಇರ್ಬೋದು, ಅಪ್ಪಾಜಿ ನಾಯಕ್ ಇರ್ಬೋದು, ಶರಣಗೌಡ ಪಾಟೀಲ್, ಇವರು ಮೋನಪ್ಪ, ಅಪ್ಪಾಜಿ ನಾಡಗೌಡ, MLC ಪೂಜಾ, ಕರಿಯಮ್ಮ ಮತ್ತು ನಮ್ಮ ತಿಮ್ಮಾಪುರ್ ಎಲ್ಲ ಕೂಡ ಪಾಲ್ಗೊಂಡಿದ್ರು. ಮತ್ತು ರೈತ ಸಂಘಟನೆ ಎಲ್ಲ ನಾಯಕರುಗಳು ಕೂಡ ಪಾಲ್ಗೊಂಡಿದ್ರು ಸಭೆಯಲ್ಲಿ. ನಮ್ಮ ಮಂತ್ರಿಗಳು ಕೂಡ ಇದ್ರು, 2 ಮಂತ್ರಿಗಳು ಕೂಡ ಇದ್ರು, ಶಿವಾನಂದ ಪಾಟೀಲ್ ಕೂಡ ಇದ್ರು. ನಿನ್ನೆ ರಾತ್ರಿ ನಾನು ತಡರಾತ್ರಿ ಅವ್ರ ಜೊತೆ ಎಲ್ಲರ ಕೂಡ ನಾನು ಮೀಟಿಂಗ್ ಮಾಡಿದೆ ಮತ್ತು ನಮ್ಮ ಅಧಿಕಾರಿಗಳ ಹತ್ರ ಕೂಡ ನಾನೆಲ್ಲ ಚರ್ಚೆ ಮಾಡಿದೆ. ಕುಡಿಯೋ ನೀರಿಗೆ ಬಹಳ ದೊಡ್ಡ ತೊಂದರೆ ಆಗುವಂತ ಒಂದು ಪರಿಸ್ಥಿತಿ ಇದೆ. ಬಟ್ ಅವರು ಬಹಳ ಒತ್ತಡ ಮಾಡ್ತಾ ಇದಾರೆ. ಅದಕ್ಕೆ ಇವರು ರೈತರು ಹೋಗಿ ಆ ಕಚೇರಿ ಮುಂದೆನೆ ಗುಂಡಿ ತೋಡ್ಕೊಂಡು ಗುಂಡಿ ಒಳಗಡೆ ಕೂತಿದ್ದಾರೆ. ನಾನು ಹೇಳಿದೆ, ಈ ತರ ಎಲ್ಲ ಸರ್ಕಾರಕ್ಕೆಲ್ಲ ನೀವೆಲ್ಲ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದೆಲ್ಲ ಒಳ್ಳೇದು ಅಲ್ಲ. ರೈತರು ಅಂದ್ರೆ ಧೈರ್ಯವಾಗಿ ಎದುರಿಸಬೇಕು. ರೈತರು ಸರ್ಕಾರನ ಈ ರೀತಿ ಗುಂಡಿ ಬಗ್ಕೊಂಡು JCBಲಿ ಕೂತ್ಕೊಂಡು ನಮ್ಮನ್ನು ಮುಚ್ಚಿಬಿಡಿ ಅಂತ ಅಂದ್ರೆ ಯಾವ ಸರ್ಕಾರ ಕೂಡ ಯಾರನ್ನು ಮುಚ್ಚಕ್ ಹೋಗುದಿಲ್ಲ, ನಾವು ಮುಚ್ಚಕ್ ಹೋಗುದಿಲ್ಲ. ನಿಮ್ಗೋಸ್ಕರನೇ ನಮ್ ಸರ್ಕಾರ, ನೀವು ತಂದಿದ್ದೀರಿ ಸರ್ಕಾರನ, ಸರ್ಕಾರ ನಿಮ್ಗೋಸ್ಕರ ಇದೆ. ನಾವ್ಯಾರು ಸ್ವಂತಕ್ಕೆ ಯಾರು ನೀರನ್ನ ನಾವು ಉಪಯೋಗಿಸ್ಕೊಳ್ಳಲ್ಲ. ಕುಡಿಯೋ ನೀರಿಗೆ ಪ್ರಾತಿನಿಧ್ಯ ಕೊಡ್ಲೇಬೇಕಾಗ್ತದೆ, ಅದು ನಮ್ಮ ಡ್ಯೂಟಿ. ಆದ್ರೆ ಒಟ್ಟಾರೆ ನಾವು ಕಳೆದ ವರ್ಷ ಇದೇ ಸಮಯದಲ್ಲಿ ನೀರಿನ ಸಂಗ್ರಹಣೆ ಹೋಲಿಕೆ ಮಾಡಿದ್ರೆ ಬರೀ 50% ಮಾತ್ರ ಈ ಸತಿ ಇದೆ. ಹೋದ ಸತಿ TMCಗೂ ಈ TMCಗೂ ಬರೀ 50% ಮಾತ್ರ ಇದೆ. ಇವತ್ತು ಮುಂದೆ ಬೇಸಿಗೆಗೆ ಬಹಳ ದೊಡ್ಡ, ನಾವಿನ್ನ ಜನವರಿ ಮೊದಲನೇ ಭಾಗದಲ್ಲಿ ಇದ್ದೇವೆ, ಇನ್ನ ಜೂನ್ ಗಂಟ ಹೋಗ್ಬೋದು. ಜೂನ್ ಗಂಟ ನಾವು ಮಳೆ ಎಲ್ಲಿ ಯಾವಾಗ ಬರ್ತದೆ, ಏನ್ ಬರ್ತದೆ ಅಂತ ಹೇಳಿ ಆ ಭಾಗದಲ್ಲಿ ನಾವು ನಿರೀಕ್ಷೆ ಮಾಡೋದು ಬಹಳ ಕಷ್ಟ ಇದೆ. ಕುಡಿಯೋ ನೀರಿಗೆ ಬಹಳ ಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ನಮ್ಮ ಈ ಯೋಜನೆ ವ್ಯಾಪ್ತಿಯ ಅಚ್ಚುಕಟ್ಟು ಪ್ರದೇಶದ ರೈತರ ಹತ್ರ ಚರ್ಚೆ ಮಾಡಿದ್ದೇನೆ, ಜನಪ್ರತಿನಿಧಿಗಳು ಮಾಡಿದ್ದೇನೆ, ಅಧಿಕಾರಿಗಳ ಹತ್ರ ಮಾಡಿದ್ದೇನೆ. ಇದು ನಾವು ಏನೇನು ನೀರು ಬಿಟ್ರು ಆ ನೀರು ಕೊನೆ ಭಾಗಕ್ಕೆ ತಲುಪ್ತದೆ ಅನ್ನೋದು ಬಹಳ ದೊಡ್ಡ ಜವಾಬ್ದಾರಿ. ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, DC ಅವ್ರಿಗೂ ಹೇಳ್ತಾ ಇದ್ದೀನಿ, ವಿಶೇಷವಾಗಿ ನಮ್ಮ ಜನಪ್ರತಿನಿಧಿ ರೈತರ ಮುಖಂಡರಿಗೆ ಹೇಳ್ತಾ ಇದ್ದೀನಿ, ನಾವು ಓಪನ್ ಮಾಡಿದ ಅಂದ ತಕ್ಷಣ ಮಧ್ಯ ಹೋಗಿ ನೀರು ತೆಗೆದುಕೊಂಡು ಹೋದ್ರೆ ಅದು ಯಾವ ಕಾರಣಕ್ಕೂ ನೀರಲ್ಲಿಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜನಪ್ರತಿನಿಧಿಗಳು, ರೈತರೇ ಇದನ್ನ ಕಾಪಾಡಬೇಕು. ಈ ನೀರನ್ನು ನಾವು ಕೆಲವು ಇರೋಂತ ನೀರನ್ನ, ಕುಡಿಯೋ ನೀರನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಲಾಸ್ಟ್ ರಿಸಾರ್ಟ್ ಅಂತ ಹೇಳಿ ನೀರನ್ನ ಬಿಡಬೇಕು ಅಂತ 2.75 TMC ನೀರನ್ನ ಬಿಡಬೇಕು ಅಂತೇಳಿ ಈ ಗಂಟೆಯಿಂದ ಈಗೇನ್ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ, ಇನ್ನೊಂದು 10 ನಿಮಿಷದಿಂದ ಆ ನೀರು ಓಪನ್ ಆಗ್ತದೆ, ಗೇಟ್ ಓಪನ್ ಆಗ್ತದೆ. ಆ ನೀರನ್ನ ಅದು ಎಷ್ಟು ದಿನ, 2 ದಿನಕ್ಕೆ ಹೋಗಿ ಮುಟ್ತದೋ, 3 ದಿನಕ್ಕೆ ಹೋಗಿ ಮುಟ್ತದೋ, ಆ ಕೊನೆವರೆಗೂ ರೈತರು ಯಾರ್ಯಾರು ನೀವು ಹೋರಾಟ ಮಾಡ್ತಾ ಇದ್ದೀರಿ, ಯಾರು ಜನಪ್ರತಿನಿಧಿಗಳು ಹೇಳ್ತಾ ಇದ್ದೀರಿ, ನೀವೇ
ಸರಿಯಾದಂತ ಯಾರಿಗೆ ತೊಂದರೆ ಆಗಿದೆ, ಯಾರ ಮೆಣಸಿನಕಾಯಿಗೆ ತೊಂದರೆ ಆಗಿದೆ, ಆ ರೈತರಿಗೆ ಮಾತ್ರ ನೀರು ತಲುಪಿಸ್ಲಿಕ್ಕೆ ನೀವೇ ಇದು ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನ ನಿಮ್ಮ ಮೇಲೆ ಇಟ್ಟು ನಿಮ್ಮನ್ನ ನಂಬಿ ನಿಮ್ಮನ್ನ ಬದುಕಿಸಿ, ನಮ್ಗೆ ಗೊತ್ತಿದೆ ರೈತಂಗೆ ಸಂಬಳ ಇಲ್ಲ, ಪ್ರಮೋಷನ್ ಇಲ್ಲ, ಪೆನ್ಷನ್ ಇಲ್ಲ, ಯಾವುದು ಇಲ್ಲ ಅಂತ ನಮ್ಗೆ ಗೊತ್ತಿದೆ. ಇವತ್ತು ಅವನ ಬೆಳೆದಂತ ಬೆಲೆಗೆ ಒಳ್ಳೆ ಬೆಲೆನೂ ಸಿಗ್ತಾ ಇಲ್ಲ ಅನ್ನೂ ಕೂಡ ಗೊತ್ತಿದೆ. ಆದ್ರೆ ಇದು ಮೆಣಸಿನಕಾಯಿ ಬೆಳೆ ಇದೆ, ಭತ್ತ ಎಲ್ಲ ಯಾರು ಹಾಕೊಳಕ್ ಯಾಕಂದ್ರೆ ನೀರಿಲ್ಲ ಅಂದ್ಮೇಲೆ ಯಾರು ಹಾಕೊಳ್ಳಿಕ್ಕೆ ಟವಲ್ ತೊಗೊಳಲಿ, ಯಾರು ಆ ಇದನ್ನ ಭತ್ತ ಹಾಕಕ್ಕೂ ಆಗುದಿಲ್ಲ, ಯಾರು ಹಾಕಿಲ್ಲ. ನಾನು ಅದೆಲ್ಲ ರಿಪೋರ್ಟ್ ಎಲ್ಲ ತರ್ಸ್ಕೊಂಡಿದ್ದೀನಿ. ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಕೂಡ ನಿನ್ನೆ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಸೊ ರೈತರ ಗಮನದಲ್ಲಿ ಇಟ್ಕೊಂಡು ಇದನ್ನ ನೀವು ಬೇರೆ ಕಡೆ ರೈತರೆಲ್ಲ ಇದನ್ನ ಮಂಡಿದವ್ರು ಒಂದ್ ಕಡೆ ಆಯ್ತು, ತಿಮ್ಮಾಪುರ ಬನ್ನಿ ತಿಮ್ಮಾಪುರ. ಸೊ ಮಂಡ್ಯದ ಆಯ್ತು, ಕೊನೆಗೆ ಹೆಂಗ ಮಂಡ್ಯದ ರೈತರನ್ನ ನಾವು ರಕ್ಷಣೆ ಮಾಡಿದೀವಿ. ಅವ್ರು ಯಾಕೆ KRS ನೀರನ್ನ ಬಿಡದೆ ನಾವು ನಮ್ ಕಡೆ ನೀರನ್ನೆಲ್ಲ ಬಿಟ್ಬಿಟ್ಟು ಅರ್ಕಾವತಿ ಪ್ರದೇಶದ ನೀರನ್ನೆಲ್ಲ ಬಿಟ್ಟು ಬೇರೆ ಕಡೆ ಬಿಟ್ಟು ರಕ್ಷಣೆ ಮಾಡೋದು, ಅದಾಯ್ತು, ಅದು ಮುಗಿದ ಕತೆ. ಅದು ಈಗ ಇದೊಂದಿದೆ. ಈ ಮಧ್ಯ ಭದ್ರಾದು ಸ್ವಲ್ಪ ಸಮಸ್ಯೆ ಇತ್ತು, ಅದನ್ನು ಒಂದು ಮಟ್ಟಕ್ಕೆ ನಿಭಾಯಿಸಿದ್ದೇವೆ. ಸೊ ದಯವಿಟ್ಟು ನಾನು ಎಲ್ಲಾ ರೈತರುಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದು, ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನೀವೇ ಸಹಕಾರ ಮಾಡಬೇಕು. ಎಲ್ಲರಿಗೂ ಬೇಕು ಬೆಳೆ, ಎಲ್ಲರಿಗೂ ಬೇಕು ಇದು ಬದುಕು. ಸೊ ಇವತ್ತು ನಾನು ನಿನ್ನೆ ಮೀಟಿಂಗ್ನ ಹಿನ್ನೆಲೆಯಲ್ಲಿ ನಮ್ಮ ಕೃಷ್ಣಾ ಮೇಲ್ದಂಡ ಯೋಜನೆ ಈ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಈ ಯಾದಗಿರಿ, ರಾಯಚೂರು, ಕೆಲವು ಬಾಗಲಕೋಟೆ ಇದೆಲ್ಲ ಏನಿದೆ 170 ಕಿಲೋಮೀಟರ್ ಅಲ್ಲ, 170 ಕಿಲೋಮೀಟರ್ ನೀರು ತಲುಪಬೇಕಾಗ್ತದೆ. ಸೊ ಅಲ್ಲಿ 2.75 TMC ಬಿಡ್ಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇದನ್ನೆಲ್ಲ ನಾನು ಪ್ಲಸ್ ಡೀಟೇಲ್ಸ್ ಎಲ್ಲ ತಮಗೆ ನಾನು ಕೊಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.